ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ಯಕ್ಷಗಾನ ಹೇಗಿರುತ್ತೆ, ದೈವ ಪೂಜೆ ಹೇಗಿರುತ್ತೆ, ಯಕ್ಷಗಾನ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನೇನು ಪ್ರೋಸೆಸ್ ಇರುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ಅದೇ ನಾವೇನಾದ್ರೂ ಮಲ್ಕೊಂಡಿದ್ರೆ ಹೆಣ್ಮಕ್ಳೆ ತಗೋ ಹಾಕ್ತ ನಿಮ್ಗೆ ಪೂಜೆ ಅಪ್ಪತ್ತಿಗೆ ಅಂತ ಅಂತಿದ್ರು. ಜೆಂಡರ್ ಇನ್ಇಕ್ವಾಲಿಟಿ, It's unfair. It's totally unfair. ಜೆಂಡರ್ ಇನ್ಇಕ್ವಾಲಿಟಿ ಅದು ನಮ್ಮ ಫ್ಯಾಮಿಲಿ ಅಂತೂ ಜಾಸ್ತಿ. ನಮ್ಮ ಅಕ್ಕನ ಔಟ್ಫಿಟ್ ನೋಡಿ ಸಖತ್ತಾಗಿದೆ ನೋಡಿ. ಎಂತ ಹೀರೋಯಿನ್ ಶ್ರಾವ್ಯ, ನ್ಯಾಚುರಲ್ ಬ್ಯೂಟಿ. ಹೋಗ್ಲಾ? ಇಲ್ಲಿ ನೋಡಿ ನಮ್ಮ ಸೌಮ್ಯ ಅಕ್ಕ. ಇವಾಗ ಕ್ಯಾಮ್ರಾ ಹಿಂದೆ ಇರೋಣ ನಾವು ತೋರಿಸ್ತೀವಿ. ಅಭಿಜ್ಞ, ಅದಿತಿ, ಸೌಮ್ಯ ಅಕ್ಕ. ಅಡಿಕೆ ಕೊಡ್ಲು ಇನ್ನು ಮುಂದೆ ಚೆನ್ನಾಗಿರೋದು ಪೂಜೆ ಎಲ್ಲ. ಸೊ ಸ್ಟೇ ಟ್ಯೂನ್. ನಮ್ದೇನಿಲ್ಲ ಅಷ್ಟೇ, ನಮ್ದು ಅದೇ ನಮ್ದು ಅದೇ. ಫುಲ್ ಎಲ್ಲ ಪ್ರಿಪರೇಷನ್ ಆಯಿತು. ಒಳಗಡೆ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಇದು ಇವತ್ತು ರಾತ್ರಿ 8 ಗಂಟೆಗೆ ಯಕ್ಷಗಾನ ಶುರು ಆಗುತ್ತೆ. ಇದಾದ್ರ ಸ್ಟೇಜು. ಸೊ ಇಲ್ಲಿ ಬಂದರೆ ಫುಲ್ ಯಕ್ಷಗಾನ ಆರ್ಟಿಸ್ಟ್ ಏನಿರ್ತಾರೆ ಅವ್ರು ರೆಡಿ ಆಗೋ ಅಂಥದ್ದು ಇಲ್ಲೇ. ಅದು ನೋಡೋಕೆ ಸಖತ್ತಾಗಿರುತ್ತಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಇವ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಯಕ್ಷಗಾನ. ಹೆಂಗೆ ಅನಿಸ್ತದೆ ಬಾಬು? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಇವತ್ತು ನೈಟ್ ಗೊತ್ತಾಗುತ್ತೆ. ಸೊ ಇಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇರುತ್ತೆ. ಆ ಕ್ಯಾರೆಕ್ಟರ್ಸ್ಗೆ ಅವ್ರಿಗೆ ಏನು ಬೇಕು ಅಷ್ಟು ಏನಂತಾರೆ ಕಾಸ್ಟ್ಯೂಮ್ಸು, ಮೇಕಪ್ಪಿಂದ ಹಿಡಿದು ಮೇಕಪ್ಪು ಅವರೇ ಮಾಡ್ಕೊಳ್ಳೋದು. ಅವ್ರ ಮೇಕಪ್ ಎಷ್ಟು ಚೆಂದ ಮಾಡ್ಕೊತಾರೆ ಅಂದರೆ ಅವ್ರ ವಾಯ್ಸ್ ಮಾಡ್ಯುಲೇಷನ್ಸ್ ಆಗಿರ್ಬೋದು. ತುಂಬ ವರ್ಷ ಆಗಿದೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಯಕ್ಷಗಾನ ನೋಡಿದ್ದು, ಅದು ಇಲ್ಲಿ ರೀಸೆಂಟಾಗಿ ನೋಡಿದ್ದೆ. ಬಟ್ ನಮ್ಮ ಮನೇಲಿ ಯಕ್ಷಗಾನ ಮಾಡಿಸಿ ತುಂಬ ವರ್ಷಗಳಾಯಿತು. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಪ್ರತಿಯೊಂದು ಏನೇನು ಸ್ಟೆಪ್ ಬೈ ಸ್ಟೆಪ್ ಏನಿದೆ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವ್ಲಾಗಲ್ಲಿ. ಹೆಂಗೆ ಮೇಕಪ್ ಮಾಡ್ಕೊತಾರೆ, ಹೆಂಗೆ ಕಾಸ್ಟ್ಯೂಮ್ಸ್ ಎಲ್ಲ ಯಾವ್ಯಾವ ಥರ ಇರುತ್ತೆ ಅಂತ. ಇನ್ನೊಂದು ಯಕ್ಷಗಾನದಲ್ಲಿ ಎಲ್ಲ ಮೇಲೆ ಇರ್ತಾರೆ, ಫೀಮೇಲ್ ಮಾಡೋಂಗಿಲ್ಲ, ಮಾಡ್ಬೋದು. ಬಟ್ ಕೆಲವೊಂದು ರಿಸ್ಟ್ರಿಕ್ಷನ್ಸು ಕೆಲವೊಂದೆಲ್ಲ ಇದೆ. ಎಲ್ಲ ಅವ್ರು ರೆಡಿ ಮಾಡಿಕೊಂಡು ಹೀಗೆ ಸ್ಟೇಜ್ ಮೇಲೆ ಬಂದು ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಇದೆಲ್ಲ ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ್ದು ಇಲ್ಲಿ ಫುಲ್ ಅನ್ನದಾನಕ್ಕೆ ಸೆಟಪ್ಪು. ಬನ್ನಿ ಅಡುಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಟೇಸ್ಟ್ ನೋಡ 5 ಗ್ಲಾಸ್ ಆಯ್ತು. 6ನೇ ಕ್ಲಾಸ್. ಸ್ವಲ್ಪ ತಪ್ಪ. ಟೇಸ್ಟಿಗೆ ಅಷ್ಟೇ ಕೊಡಬೇಕು. ಅದೆಲ್ಲ ಗಂಟ್ಲಿಗೆ ಇದು ಹೊಟ್ಟೆ ಮುಗಿಸ್ಕೊಳ್ಳೋದಲ್ಲ. ಫಸ್ಟ್ ಟೇಸ್ಟಿಗೆ ಬಿಗ್ ಬಾಸ್ ಇದು 6ನೇ ಕ್ಲಾಸ್ ನಾಮಿನೇಟ್ ಮಾಡಿ. ಬಿಗ್ ಬಾಸ್ ಬಿಗ್ ಬಾಸ್ ಹುಡುಗಿನ ನಾಮಿನೇಟ್ ಮಾಡಿ ನಾಮಿನೇಟ್ ಮಾಡಿ ಬಿಗ್ ಬಾಸ್. ಎಷ್ಟು 7ನೇ ಕ್ಲಾಸ್. ಇವತ್ತು ಹೆಂಗೋ ಯಕ್ಷಗಾನ ಇದೆ, ಮಿಡ್ ವೀಕ್ ಎಲಿಮಿನೇಷನ್ ಮಾಡಿಬಿಡಿ. ಮಿಡ್ ನೈಟ್ ಎಲಿಮಿನೇಷನ್ ಇದು ಸ್ಟಾರ್ಟ್ ಆಗ್ತಾ ಇದೆ. 15-20 ಮಿನಿಟ್ಸ್. ರೋಸ್ ಇದೆಯಾ ನೋಡಿ. ರೋಸ್ ಇಲ್ಲ, ಇದನ್ನ ಬಿಡಿಸ್ಬಿಟ್ಟು ಇಲ್ಲ ಎಲ್ಲ ಆಗುತ್ತೆ. ಆರೆಂಜ್ ಕೊಡು.
ಪೂಜೆ ಮುಗಿಸ್ಕೊಂಡು ಇಲ್ಲಿ ಒಂದು ರೌಂಡ್ ಫೋಟೋ ಶೂಟ್ಸ್ ಅಂತ ಬಂದಿದ್ದೀವಿ. ನೋಡೋಷ್ಟು ನೋಡಿದೆವು, ಕಾಯಷ್ಟು ಕಾಯ್ದೆವು, ಶೇಕೆ ಆಯ್ತೈತೆ ಚಡ್ಡಿ ಬನ್ನಿ ಹಾಕೊಂಡೆವು ಹಂಗೆ ಊಟಕ್ಕೆ ಹೋಗೋದು. ಹಸಿ ಪನ್ನೀರ್ ಇಲ್ಲ, ರುಮಾಲಿ ರೊಟ್ಟಿ ಒಂದು ಸಿಗುತ್ತಲ್ಲ ಪನ್ನೀರ್ ಇಲ್ಲ ಅಂದ್ರೂ ನಡೆಯುತ್ತೆ. ಇವಾಗ ಮನೆಗೆ ಸುಳ್ಳು ಹೇಳಿ ಸುಮ್ಮನೆ ಒಂದು ರೌಂಡ್ ಮೇಲೆ ಓಡಾಡ್ಕೊಂಬರ್ತೀವಿ ಫ್ರೆಶ್ ಏರು ಅಂದ್ಬಿಟ್ಟು ಮನ್ಸಿಗೆ ಹೋಗ್ತಾ ಇದೀವಿ. ಇಲ್ಲಾಂದ್ರೆ ಅವ್ರು ಬಿಡಲ್ಲ. ರೆಡಿ ಆಗಿ ಹಂಗೆ ಹಿಂಗೆ ಅಂತಾರೆ. 5 ನಿಮಿಷ ರೆಡಿ ಆಗೋಕ್ಕೆ 3 ಅವರ್ ಅಲ್ಲೇ ಲಾಕ್ ಮಾಡಿಟ್ಕೊತಾರೆ. ಇದು ಮಣ್ಸೆ ಸಿಟಿಯಿಂದ ಹಿಂಗೆ ನಮ್ಮೂರಿಗೆ ಹೋಗುತ್ತೆ ರೋಡು. ಸೊ ಇಲ್ಲಿ ಹಾಕಿದ್ದಾರೆ ಇವತ್ತು ಯಕ್ಷಗಾನದ್ದು. 8:15ಕ್ಕೆ ಸ್ಟಾರ್ಟ್ ಆಗುತ್ತೆ, ಮಿಡ್ನೈಟ್ವರೆಗೂ ಇರುತ್ತೆ. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಹೆಂಗಿದೆ ಮನೇಲಿ ಏನೂ ಹೇಳಿಲ್ಲ, ಹಂಗೆ ಬಂದಿದ್ಯಾ? ಏನು ಹೇಳಿಲ್ಲ, ಏನು ಮಾಡ್ತಾರೋ ನೋಡೋಣ. ಹೋಗಿದ ತಕ್ಷಣ ಎಲ್ಲೂ ಅಂತಾರೆ. ಇನ್ನೂ ಹೋಗಿ ಸ್ನಾನ ಮಾಡಿ ರೆಡಿ ಆಗಬೇಕು. ಅಂದರೆ ಸ್ನಾನ ಮಾಡಿಲ್ಲ ಅಂದ್ಕೊಬೇಡಿ, ಆಲ್ರೆಡಿ ಸ್ನಾನ ಮಾಡಿದ್ದೀವಿ. ಮತ್ತೆ ಪೂಜೆ ಶುರು ಆಗೋಕ್ಕೆ ಮುಂಚೆ ಇನ್ನೊಂದ್ಸತಿ ಮಾಡಬೇಕು. ಯಾ ದಟ್ಸ್ ಇಟ್. ಓಕೆ ಚಲೋ. ಹಿಂಗೆ ಹೋಗ್ಬೇಕು ಹೊರಗಡೆಗೆ, ಏನು ಸಿಗುತ್ತೆ ನೋಡಬೇಕು. ಏನಿಲ್ಲ ಬಾಬಾ, ಚಿರತೆ ಸಿಗುತ್ತೆ, ಒಂದೆರಡು ಹೆಬ್ಬಾವು ಸಿಗುತ್ತೆ. ಹುಲಿ ಅಂತೂ ಪಕ್ಕ ಫಾರ್ ಶೋರ್. ಇವಾಗ ವಂಚೆಗೆ ಹೋಗಿ ಬಂದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನು ಹೋಗ್ಬಿಟ್ಟು ರೆಡಿ ಆಗಬೇಕು. ನಿದ್ದೆನೇ ಇಲ್ಲ 2 ನೈಟ್ಸಿಂದ. ಇವತ್ತು ಯಕ್ಷಗಾನ ಬೇರೆ ಇದೆ. ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಬೆಳಗಿನ ಜಾವ 5 ಗಂಟೆಗೆ ನಾವೆಲ್ಲ ಮುಗಿದು ಮಲ್ಕೊಳ್ಳೋದು. ಈ ಸಲ ಫುಲ್ ಯಕ್ಷಗಾನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾ ಅಪ್ಡೇಟ್. ನೀವು ನೋಡ್ಬೋದು ಈಗ ಯಕ್ಷಗಾನ ಫುಲ್ ಸೆಟ್ ರೆಡಿ ಆಗ್ತಾ ಇದೆ. ಸ್ಟೇಜ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ರೆಡಿ ಆಗ್ತದೆ. ನೀವು ಫಸ್ಟ್ ಶಾಟ್ ಏನು ನೋಡಿದ್ರಿ, ಯಕ್ಷಗಾನ ಮೇಳ ಬಸ್ ಬರ್ತಾ ಇದ್ದಿದ್ದು. ಅವ್ರು ಬೆಳಿಗ್ಗೆನೇ ಬಂದು ಮನೇಲಿ ಗಣೇಶ ಇಟ್ಟು ಪೂಜೆ ಮಾಡ್ತಾರೆ. ಇವಾಗ ಯಕ್ಷಗಾನ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆ ಬ್ಯಾಕ್ ಸ್ಟೇಜಲ್ಲಿ ಗಣೇಶನ ಇಟ್ಟು ಪೂಜೆ ಮಾಡಿ ಆಮೇಲೆ ಯಕ್ಷಗಾನ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ. ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದಾರೆ. ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್. ಇವಾಗ ಫಸ್ಟು ಇವರು ಮತ್ತು ಇವ್ರು ಇವಾಗ ಪರ್ಫಾರ್ಮ್ ಕೊಡ್ತಾರೆ. ಫಸ್ಟ್ ಟೈಮ್ ಯಕ್ಷಗಾನ ನೋಡ್ತಿದ್ದೀರಿ, ಏನಿಸ್ತಿದೆ? ಕುತೂಹಲ ಇದೆ ಅಂತ. ಇಲ್ಲಿ ಅಭಿಜ್ಞಾಗೆ ಗೆಜ್ಜೆ ಕಟ್ಟೋ ಶಾಸ್ತ್ರ ನಡೀತಾ ಇದೆ. ಯಾರಾದರೂ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಈ ಥರ ಗೆಜ್ಜೆ ಕಟ್ತಾರೆ. ಈಗ ಮೇಡಮ್ ಗೆಜ್ಜೆ ಕಟ್ಕೊಂಡು ಸ್ಟೇಜ್ ಮೇಲೆ ಹೋಗ್ತಾರೆ. ಬನ್ನಿ ನೋಡೋಣ. ನಾನು ಇವ್ರ ಬಗ್ಗೆ ಅಂತೂ ಹೇಳಲೇಬೇಕು. ಇವ್ರು 2 ಪಾತ್ರ ಹಾಕಿದ್ರು. ಒಂದು ಮಹಿದಾವಿ ಅಂತ, ಇನ್ನೊಂದು ಲಾಸ್ಟಲ್ಲಿ ಬರೋ ಮಹಿಷಾಸುರ. ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸು. ಎಲ್ಲ ಚೇರ್ ತುದಿಲಿ ಕುತ್ಕೊಂಡು ನೋಡ್ತಾಯಿದ್ರು ಇವ್ರ ಪರ್ಫಾರ್ಮೆನ್ಸ್ ಅಂತೂ. ಎನ್ನುವ ಹಾಗೆ ಎಲ್ಲವರು ಕೊಂಡಾಡುತ್ತಾ ಇದ್ದಾರೆ. ಎಂದಿನಂತೆ ಆರಾಧ್ಯ ದೇವರನ್ನ ಪೂಜಿಸಿದೆ, ಪ್ರಸಾದವನ್ನ ಸ್ವೀಕರಿಸಿದೆ. ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಂಡೆ ನೇರವಾಗಿ ಒಂದಡಿಯಲ್ಲಿ ಒಂದು ಸೇರಿದೆ. ಬರುವರ ಕಾರಣ ಏನು? ಪ್ರತಿನಿತ್ಯ ಮಾಡುವಂತಹ ಕಾರ್ಯ. ಬರ್ಲಿ ಎಲ್ಲರಿಗೂ ಬರ್ಲಿ. ಪ್ರತಿದಿನ ನನ್ನಲ್ಲಿ ಬಂದು ಮಧುರವಾದಂತಹ ಮಾತುಗಳನ್ನು ಆಡುವುದರ ಮೂಲಕವಾಗಿ ನನ್ನನ್ನು ಸಂತೋಷಗೊಳಿಸುವವರು ನೀವು. ನಿಜ.
ಮತ್ತು ಇವ್ರ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿನ ಆ್ಯಕ್ಟರ್ಸು ಒಂದು ಸ್ವಲ್ಪ ಶಾರ್ಟ್ ಮುಗಿಸಿ ಬಂದು ಕೂತ್ಕೊಂಡು ಯಾರಾದರೂ ಫ್ಯಾನ್ಸ್ ಬಂದರೆ ಆಗಲ್ಲಪ್ಪ ಸುಸ್ತಾಗಿದೆ ಹಾಗೆ ಹಿಂಗೆ ಅಂತಾರೆ. ಇವರು ಅಷ್ಟು ದೊಡ್ಡ ಕಾಸ್ಟ್ಯೂಮ್ ಹಾಕ್ಕೊಂಡು ಆ ಪೇಂಟಿಂಗ್ಸು ಆ ಕಾಸ್ಟ್ಯೂಮ್ಸು ಆ ಕಿರೀಟ ಅಷ್ಟು ಭಾರವಾಗಿರೋದೆಲ್ಲ ಹಾಕ್ಕೊಂಡು ಯಾರಾದರೂ ಫೋಟೋಸ್ಗಂತ ಬಂದರೆ ಎಷ್ಟು ನಗ್ನಗ್ತಾ ಕೊಡ್ತಾರೆ ಗೊತ್ತಾ. ಇನ್ನೊಂದು ಎಕ್ಸ್ಪೀರಿಯನ್ಸು, ನಮ್ಮನೇಲಿರೋ ಒಂದು ಹುಡುಗಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೋಗಿತ್ತು. ಅಷ್ಟರಲ್ಲಿ ಅವರು ಮೇಲ್ಗಡೆದು ಕಿರೀಟ ಬಿಚ್ಚಿಬಿಟ್ಟಿದ್ರು. ಅವರು ಅಯ್ಯೋ ಸಾರಿ ಪುಟ ನಾನು ಬಿಚ್ಚಿಬಿಟ್ಟೆ, ಇನ್ನೊಂದು ಗೆಟಪ್ ಇದೆ ಬಾ ಆಯಿತಾ ಆವಾಗ ನಾನು ಕೊಡ್ತೀನಿ ಅಂತ ಅಷ್ಟು ಪ್ರೀತಿಯಿಂದ ಯಾರಿಗೂ ಬೇಜಾರು ಮಾಡ್ದೆ ಅಷ್ಟು ಪೇಷನ್ಸಿಂದ ಇರ್ತಾರಲ್ಲ, ಇವರು ನಿಜವಾದ ಕಲಾವಿದ್ರಂದರೆ. ಯಾಕೆ ನನ್ನ ಎದುರಿಗೆ ನಿಂತು ಸಾಮಾನ್ಯದ ನಾರಿ ನಿನಗೆ ಕಡೆಗೆ ಈ ಬ್ರಹ್ಮಲಿಂಗನ ಸಾನ್ನಿಧ್ಯಕ್ಕೆ ಅಪಚಾರವಾದಂತಹ ಸಂಗತಿ. ಆದ್ದರಿಂದ ಬಿಡುವನೇ ಈ ಬ್ರಹ್ಮಲಿಂಗ, ಬಿಡುವನೇ ಈ ಬ್ರಹ್ಮಲಿಂಗ, ಬಿಡುವನೇ ಈ ಬ್ರಹ್ಮಲಿಂಗ. ಓಕೆ ಗೈಸ್, ಫೈನಲಿ ಎಲ್ಲ ಮುಗೀತು. ಎಲ್ಲ ಪ್ಯಾಕಪ್ ನಡೀತಾ ಇದೆ. ಪ್ಯಾಕಪ್ ವಿ ಆರ್ ಗೋಯಿಂಗ್ ಟು ಸ್ಲೀಪ್. ಸೊ ಇವಾಗ ಟೈಮ್ ಎಷ್ಟು ಆಗಿದೆ ಅಂದರೆ 4:40. 4:40.